ನಮ್ಮ ಹಳೆ ಪೀಳಿಗೆ ಅಂದರೆ ನಮ್ಮ ಹಿಂದಿನವ್ರನ್ನ ಮರ್ತು ಬಿಟ್ಟಿದ್ದೇವೆ ಅಂತ ಹೇಳ್ಬೋದು. ಎಷ್ಟೋ 40-50 ದಶಕಗಳ ನಾವು ಟೈಮ್ ಟ್ರಾವೆಲನ್ನು ಮಾಡಿದಾಗ ಎಷ್ಟೋ ವ್ಯಕ್ತಿಗಳು ನಮ್ಗೆ ಕಾಣಿಸುತ್ತಾರೆ. ಅದರಲ್ಲಿ ನಾವು ಮುಖ್ಯವಾಗಿ ಹೇಳಬೇಕಾಗಿದೆ ಲಕ್ಷ್ಮೀನಾರಾಯಣ ಸರ್. ಲಕ್ಷ್ಮೀನಾರಾಯಣ ಸರ್ ಮತ್ತು ಯಶೋಧ ಮೇಡಮ್ ನಿಜವಾಗ್ಲೂ ಹೇಳಬೇಕಂದ್ರೆ ಪಾರ್ವತಿ ಪರಮೇಶ್ವರ್ ಅಂತ ಹೇಳ್ಬೋದು. ಯಾಕಂದರೆ ನಾವು PUC ಇಂದಲೂ ನಾನು ನೋಡ್ತಾ ಇದ್ದೀನಿ ಮೇಡಮ್ ಆ ಕ್ಷೇತ್ರದಲ್ಲಿ, ಆ ಚರ್ಮ ಕ್ಷೇತ್ರದಲ್ಲಿ, ರೋಗ ಇದರಲ್ಲಿ ಹಾಸ್ಪಿಟಲ್ ಕ್ಷೇತ್ರದಲ್ಲಿ ಸಾಧಿಸಿರ್ತಕ್ಕಂಥ ಯಶಸ್ಸು ನಾನು ತುಂಬ ನೋಡಿದ್ದೀನಿ ನಿಜವಾಗ್ಲೂ. ಈಗಲೂ ಎಷ್ಟೊಂದು ಸಲ ಅಪಾಯಿಂಟ್ಮೆಂಟ್ ಸಿಗದರೆ ನಾವು 7-8 ಅವರು ನಾವು ಹೊರಗಡೆ ಹೋಗಿದ್ದು ಇದೆ. ಈಗ ಪಾರ್ವತಿ ಪರಮೇಶ್ವರಿಗೆ ನಾನು ಯಾಕೆ ಅಂತ ಹೇಳಿದೆ ಅಂದರೆ ಇಷ್ಟು ವಯಸ್ಸುಗಳ ದೀರ್ಘಕಾಲ ಇಷ್ಟು ದಾಂಪತ್ಯ ಅನ್ಯೋನ್ಯವಾದ ದಾಂಪತ್ಯ ಜೀವನ ಮಾಡಿದ್ರು ನಾನು ಲಕ್ಷ್ಮೀನಾರಾಯಣ ಸರ್, ಯಶೋಧ. ಸೊ ಈ ಥರದ ಒಂದು ಮಲೆನಾಡಿನ ಮುತ್ತುಗಳ ಇದನ್ನು ನಾನು ಯೂಟ್ಯೂಬ್ನಲ್ಲಿ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬ ಯುವಕರಾಗಲಿ ಈಗಿನ ಕಾಲದಲ್ಲಿ ದಯವಿಟ್ಟು ನೋಡಿ. ಸಾಗರ ತಾಲೂಕು ಭೀಮನಕೋಣೆ ನೀನಾಶ್ರಮ ಹೆಗ್ಗೋಡ್ ಕೇಳಿದಿರಲ್ಲ, ಹಾಂ ಸರ್. ಅದ್ರ ಪಕ್ಕ. ಹಾಂ ಸರ್. ನಮ್ಮ ತಂದೆ ಊರಲ್ಲಿ ಜಮೀನ್ದಾರು ಆಗಿದ್ರು, ಮತ್ತೆ ವೃತ್ತಿಯಲ್ಲಿ ಪುರೋಹಿತರು. ಹಾಂ ಸರ್. ಹಾಗಾಗಿ ಅವರು ಡ್ರಾಮಾ ನಾಟಕ ಮಾಡ್ತಾಯಿದ್ರು, ವಾಲಿಬಾಲ್ ಟ್ರೂಪ್ ಮಾಡ್ತಾಯಿದ್ರು, ದೇವಸ್ಥಾನದ ಕಮಿಟಿ ಸೊಸೈಟಿಯಲ್ಲಿ ಇದ್ದು ಸಾಮಾಜಿಕ ಸೇವೆ ಮಾಡಿದ್ದಾರೆ ಅವರ ಮಟ್ಟದಲ್ಲಿ ಆ ಕಾಲದಲ್ಲಿ. ಸೊ ನನ್ನ ಬಾಲ್ಯದ ನಂತರ ನಾನು ಡಿಗ್ರಿ ಮಾಡಲಿಕ್ಕೆ ಶಿವಮೊಗ್ಗಕ್ಕೆ ಬಂದೆ 1970 ವರ್ಷದಲ್ಲಿ. ಸೊ ಡಿಗ್ರಿ ಮುಗಿಸಿ ಮತ್ತೆ ವಾಪಸ್ ಮನೆಗೆ ಹೋಗಿ ಕೃಷಿಯಲ್ಲಿ ತೊಡಗಬೇಕು ಅನ್ನೋ ಲೆಕ್ಕದಲ್ಲಿ ನಮ್ಮ ತಂದೆ ಆಸೆ ಅಂತ ಅದಕ್ಕೆ ಹೋದೆ. ಆ ಟೈಮಲ್ಲೇ ನೀನಾಸಂ ಸುಬ್ಬಣ್ಣ ಅವರು ಕಟ್ಟಿದ್ದು ಜಸ್ಟಿನ್ನು ಅದು ಮುಂದೆ ಸುತ್ತಿ ಕೆಲಸ ಅಂತೂ ಆಗಿರಲಿಲ್ಲ. ನಾವು ಎಲ್ಲ ಅವಾಗ ಕಲಿತಿದ್ವಿ, ಹೇಳಕ್ಕಡ್ಡಿಲ್ಲ. ಅಂದರೆ ಗಿಡ ದಿವಸ ಒಂದು 10-15 ಜನ ಏನು ಡಿಗ್ರಿ ಮಾಡಿ ವಿದ್ಯಾವಂತರು ಇದ್ವಿ, ಅವರೆಲ್ಲ ಸೇರ್ತಿದ್ವಿ. ಅವರ ಸುಬ್ಬಣ್ಣವರ ಆಶಯಗೂ ಅದೇ ಇತ್ತು. ಅಂದರೆ ವಿದ್ಯಾವಂತರು ಸೇರಿ ಇಲ್ಲೇ ಏನಾದ್ರು ಮಾಡಬೇಕು, ದಿಲ್ಲಿಗೆ ಹೋಗಬೇಡಿ, ಹಳ್ಳಿನಲ್ಲಿ ಇರಿ ಅನ್ನೋದು. ಆ ಲೆಕ್ಕದಲ್ಲಿ ನಾವು ಸೇರಿ ಕಲ್ತಿದ್ವಿ, ನಾಟಕನ ಓದ್ತಿದ್ವಿ. ನಾಟಕ ಒಂದು ಅಂಶ ಅಷ್ಟೇ, ಅದು ಒಟ್ಟು ಸಾಂಸ್ಕೃತಿಕವಾಗಿ ಸಾಮಾಜಿಕವಾದ ಕಳಕಳಿಯಿಂದ ಬೆಳೆಯುವಂಥದ್ದು ಕೆಲಸ, ಅದೇ ಕೆಲಸ ಮಾಡ್ತಾಯಿದ್ವಿ. ಸೊ ನನಗೆ ಅಷ್ಟೊತ್ತಿಗೆ ಮಾಸ್ಟರ್ ಡಿಗ್ರಿ ಸಿಕ್ತು, ಮಾಸ್ಟರ್ ಡಿಗ್ರಿ ಹೋಗೋಣ ಅಂತ ಹೋದೆ. ಬರೋ ಹೊತ್ತಿಗೆ ಮತ್ತೆ ನ್ಯಾಸಮಲ್ಲೇ ಇದ್ದೆ. ಆವಾಗ ಸಾಗರ್ ಕಾಲೇಜಲ್ಲಿ ಕೇಳಿದ್ವಿ. ಅಲ್ಲಿಗೆ ಹೋಗಿ ಸಮಾಜಶಾಸ್ತ್ರದ ಅಧ್ಯಾಪಕರಾಗಿ 4 ವರ್ಷ ಕೆಲಸ ಮಾಡಿದ್ದೀನಿ, 76ರಿಂದ 80ರವರೆಗೆ. ಆವಾಗಲೂ ನೀನಾಸಂ ಜೊತೆಗೆ ಸುಬ್ಬಣ್ಣವರ ಮಾರ್ಗದರ್ಶನದಲ್ಲಿ ನಡೀತಿತ್ತು. ಅವಾಗ ಸ್ವಲ್ಪ ಸಾಗರದಲ್ಲಿ GS ಭಟ್ರು ಅಂತ ಅವರ ಸಂಪರ್ಕದಿಂದಾಗಿ ನನಗೆ ಯಕ್ಷಗಾನದ ಕೆರೆಮನೆ ಶಂಭು ಗೊತ್ತಿದ್ವಿ ಅವಾಗ. ಹಾಗಾಗಿ ಸೀರ ಸ್ನೇಹ ಹಾಗೆ ಅದು ಬಹುಶಃ 2010 ಅವರು ಹೋಗೋವರಿಗೂ ಕೂಡ 9 ಹೋಗೋವರಿಗೂ ಕೂಡ ಸುಮಾರು 50 ವರ್ಷದ ಗೆಳತನ. ಸೊ ಹಾಗೆ 80ನೇ ಇರೋದು ತಾತ್ಕಾಲಿಕ ಹುದ್ದೆ ಆಗಿದ್ದರಿಂದ ನಾನು ಅನಿವಾರ್ಯವಾಗಿ ಇಲ್ಲಿ ಕೆಲಸ ಸಿಕ್ಕಿದ್ದರಿಂದ ನಾನು ಶಿವಮೊಗ್ಗ ಬಂದೆ. ಭಾರತೀಯ ಕುಟುಂಬ ಯೋಜನಾ ಇದರಲ್ಲಿ ಪಾಪ್ಯುಲೇಷನ್ ಎಜುಕೇಷನ್ ಆಫೀಸರ್ ಅಂತ ನೇಮಕಾದೆ. ಅಲ್ಲಿ ಪಾಪ್ಯುಲೇಷನ್ ಎಜುಕೇಷನ್ ಅಂದರೆ ಸುಮ್ಮನೆ ಜನಸಂಖ್ಯೆ ಜಾಸ್ತಿ ಕಡಿಮೆ ಇದನ್ನಲ್ಲ, ಬದುಕಿಗೆ ಬೇಕಾದಂಥ ಕ್ವಾಲಿಟಿ ಆಫ್ ಲೈಫಿಗೆ ಇಂಪ್ರೂವ್ ಮಾಡ್ಕೊಳಕ್ಕೆ ಬೇಕಾದಂಥ ಎಲ್ಲ ಅಂಶಗಳನ್ನು ಹೇಳೋದು. ಉದಾಹರಣೆಗೆ ಪರಿಸರ ನಮಗೆ ಬೇಕು, ಪರಿಸರದ ಬಗ್ಗೆನೂ ನಾವು ಮಾತಾಡಬೇಕು. ಒಳ್ಳೆ ಆರೋಗ್ಯ ಬೇಕು ಅಂದರೆ ಒಳ್ಳೆ ಆಹಾರದ ಬಗ್ಗೆನೂ ಮಾತಾಡಬೇಕು. ಒಳ್ಳೆ ಕುಟುಂಬ ಜೀವನ ಬೇಕು ಅಂದರೆ ಕುಟುಂಬ ಜೀವನ ಶಿಕ್ಷಣದ ಬಗ್ಗೆನೂ ಮಾತಾಡಬೇಕು. ಒಳ್ಳೆ ಸಂತಾನೋತ್ಪತ್ತಿಯ ಅರಿವು ಬೇಕು ಅಂತ ಆಗೋದಾದ್ರೆ, ಅಥವಾ ಒಳ್ಳೆ ಸಂತಾನಗಳು ಬೇಕು ಅಂತ ಸಂತಾನೋತ್ಪತ್ತಿಯ ಅರಿವು ಇರುವಂಥದ್ದು ಬೇಕು. ಈ ಥರದ್ದು 5-6 ಮುಖ್ಯವಾದ ಅಂಶಗಳನ್ನು ಇಟ್ಕೊಂಡು ಯುವಕರಿಯಾಗಿ ಜನಶಿಕ್ಷಣ ಶಿಕ್ಷಣ ಅಂತ ಮಾಡ್ತಾರೆ. ಅದೇ ಕೊನೆಗೆ ಮುಂದೆ NCERT SCERT ಎಲ್ಲ ಶಾಲಾ ಕಾಲೇಜಲ್ಲೂ ಅಳವಡಿಸಿದ್ರು. ಅವರಲ್ಲಿ ಮಕ್ಕಳಲ್ಲಿ ಆ ಕಾಲದಿಂದನೇ ಮಿಡ್ಲ್ ಸ್ಕೂಲ್ ಹಂತದಲ್ಲೇ ಜಾಗೃತಿ ಮೂಡಿಸ್ತಾ ಬಂದ್ರೆ ಅವ್ರು ಡಿಗ್ರಿ ಮುಗಿಯೋ ಹೊತ್ತಿಗೆ ಅವರೊಂದು ಇದಾಗ್ತಾರೆ, ಅವರು ಸ್ವತಂತ್ರವಾದಂತಹ ಜವಾಬ್ದಾರಿಯುತ ನಾಗರಿಕರಾಗ್ತಾರೆ.
ಪ್ಯಾರೆಂಟ್ಹುಡ್ ಪ್ಲ್ಯಾಂಡ್ ಆ್ಯಂಡ್ ರೆಸ್ಪಾನ್ಸಿಬಲ್ ಪ್ಯಾರೆಂಟ್ಹುಡ್ ಹೌದು ಸರ್. ಅದಾಗಬೇಕು ಅನ್ನೋ ಉದ್ದೇಶನ ಕೆಲಸ ಮಾಡಿದ್ವಿ. ಹಾಂ ಅದೇ ಸಂದರ್ಭದಲ್ಲಿ ನಾವು ಶಿವಮೊಗ್ಗ ತಾಲೂಕಿನ 65 ಹಳ್ಳಿಗಳಲ್ಲಿ ನಮ್ಮದು ಫೋಕಸ್ ಮಾಡಿದ್ದಾರೆ. ನಮಗೆ ಕ್ಲಿನಿಕ್ ಮಾಡೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಡಾಕ್ಟರ್ ಹೋಗಿ ಫೀಲ್ಡ್ ವರ್ಕರ್ ಹೋಗಿ ಅವರಿಗೆ ವಾರಕ್ಕೆ ಒಂದು ದಿವಸಕ್ಕೆ ಪ್ರತಿ ದಿವಸ ಒಂದೊಂದು ಕಡೆ ಕ್ಲಿನಿಕ್ ಮಾಡ್ತಿದ್ವಿ. ಅದಕ್ಕೆ 65 ಹಳ್ಳಿ ಆಸ್ಪತ್ರೆ. ಸರಿ ಸರ್. 65 ಹಳ್ಳಿಯಲ್ಲಿ ನಾವು ಯುವ ಸಂಘ ಮಹಿಳಾ ಸಂಘಗಳನ್ನ ಪ್ರಮೋಟ್ ಮಾಡೋದು, ಅವರಿಂದ ಚಟುವಟಿಕೆ ಮಾಡಿಸ್ತಾನೆ ಅವರಿಗೆ ಜನಸಂಖ್ಯಾ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸ್ತಾ ಹೋಗೋದು. ಸರಿ ಸರ್. ಆ ಥರದ್ದು ಮಾಡಿದ್ವಿ. ಸ್ಪೆಷಲ್ ಯೂತ್ ಕ್ಲಬ್ ಅಂತಲೇ ಮಾಡಿ ಯೂತ್ ಕ್ಲಬ್ ಆಕ್ಟಿವಿಟೀಸ್ ಮಾಡಿಸಿದ್ವಿ. ಮಹಿಳಾ ಮಂಡಳಿಗಳು, ಯುವತಿ ಮಂಡಳಿಗಳು ಎಲ್ಲರೂ ಕೂಡ ಮಾಡಿದ್ವಿ. ಮುಖ್ಯ ಕೆಲಸ ನಾನು ಮಾಡಿದ್ದನ್ನು ನನಗೆ ನೆನಪಿರಬೇಕಾದ್ರೆ, ಆ ಕಾಲದಲ್ಲಿ ನನಗೆ ಪರಿಸರದ ಬಗ್ಗೆ ಕೆಲಸ ಮಾಡಿದ್ದೀನಿ. ಆದ್ದರಿಂದ PM ಕುಮಾರಸ್ವಾಮಿ ಅವರು ನನಗೆ ಬಹಳ ಗೈಡ್ ಆಗಿದ್ದು, ಜೊತೆಗೆ ಇದ್ರು. ಹಾಗಾಗಿ ನಾವಿಬ್ರು ಸೇರಿ ಪಶ್ಚಿಮ ಘಟ್ಟ ಪಾದಯಾತ್ರೆಗೂ ಹೋಗಿದ್ವಿ. 10 ದಿವಸ ನಡೆಯಕ್ಕೆ ಹೋಗಿದ್ವಿ. ಆಮೇಲೆ ಇಲ್ಲಿ ಸುಮಾರು 1.5 ಲಕ್ಷ ಗಿಡ ನೆಡ್ತಿದ್ವಿ NSS ಮೂಲಕ ಮತ್ತೆ ಯುವತಿ ಮಂಡಳಿ. ಅದರಲ್ಲಿ ಒಂದು 67,000 ಏನೋ ಗಿಡ ಇತ್ತು. ನಾನು ಲೆಕ್ಕ ಇಟ್ಬೇಕಾದ್ರೆ ಅಂದ್ರೆ ಈಗ 50,000 ಅಂತೂ ಗಿಡ ಇದೆ. ಮರಗಳಾಗಿದ್ದಾವೆ. ಉದಾಹರಣೆ ನೀವು ಮದಾರಿಕೊಳ್ಳಿ ಸುಮಾರು 40 ಜಾತಿ ಬೇರೆ ಬೇರೆ ಗಿಡಗಳನ್ನು, ಗಣ್ಣಿನ ಗಿಡ ಅದು ಇದು ಕೊಟ್ಟು ಕಟ್ಟಿಸ್ಯಾರ. ಈಗಲೂ ಮರ ಅದು ನೋಡ್ಬೋದು. ಆ ಥರ ಎಷ್ಟೋ ಕಡೆಗೆ ಎಲ್ಲ ಹಳ್ಳಿಗಳು ಇದೆ. ಆ ಥರ ಮಾಡಿದ್ವಿ. ಅಂದ್ರೆ ನಂದು ಜನಸಂಖ್ಯಾ ಶಿಕ್ಷಣ ಜೊತೆಗೆ ಆ ಕೆಲಸ ಮಾಡ್ತಾರೆ. ಜೊತೆಗೆ ಇಲ್ಲೊಂದು ಅಭಿನಯ ಅಂತ ಹೋಗಿತ್ತು, ಅಭಿನಯ ನಾಟಕ. ಅದರಲ್ಲಿ ಕುಮಾರಸ್ವಾಮಿ, ಕಾಂತೇಶ್ ಮತ್ತು ನನ್ನ ಕಾಲೇಜ್ ಮೇಸ್ಟ್ರುಗಳಿತ್ತು. ಅವರು ಕೊಲಿಗೂ ಆಗಿತ್ತು. ಹಂಗಾಗಿ ಸ್ನೇಹಿತರು ಸೇರಿಕೊಂಡು ಅಭಿನಯದಲ್ಲಿ ಪಾತ್ರ ಮಾಡ್ತಾ ಇದ್ದೆ. ಪಾತ್ರ ಅವರು ಕೂಡ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ದೊಡ್ಡ ನಟ ಅಲ್ಲ ನಮ್ಮ ಕಾಶಿಯಾಗೆ, ಆದರೆ ಪಾತ್ರ ಮಾಡಿದ್ದೇನೆ. ಅಭಿನಯದ ಜೊತೆಗೆ ಸೇರ್ಕೊಂಡು ಅಲ್ಲಿ ಬೇರೆ ಕೆಲಸ ಇರ್ತದೆ. ಸ್ಟೇಜ್ ಕಟ್ ಇರ್ಬೋದು, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಆ ಥರದ್ದನ್ನೆಲ್ಲ ಪ್ರತಿ ನಾಟಕದಲ್ಲೂ ಮಾಡಿದ್ವಿ. ಸುಮಾರು ವರ್ಷಕ್ಕೆ 10 ನಾಟಕ 10 ಪ್ರದರ್ಶನ ಕೊಡ್ತೀವಿ.